ಹುಬ್ಬಳ್ಳಿಯ ಕ್ರಿಕೆಟ್ ಬೆಟ್ಟಿಂಗ್ ಪ್ರಕರಣದಲ್ಲಿ ಕಾಂಗ್ರೆಸ್ ಶಾಸಕರು ಹಾಗೂ ಹಲವು ರಾಜಕಾರಣಿಗಳ ಹೆಸರು ಬಹಿರಂಗವಾದ ಬಳಿಕ ರಾಜ್ಯ ಸರ್ಕಾರ ಮುಚ್ಚಿ ಹಾಕುವ ಹುನ್ನಾರ ನಡೆಸಿದೆ. ಕೂಡಲೇ ಮುಖ್ಯಮಂತ್ರಿಗಳು ಹಾಗೂ ಗೃಹ ಸಚಿವರು ಸಿಐಡಿಯ ಮಧ್ಯಂತರ ವರದಿಯನ್ನ ಬಹಿರಂಗಪಡಿಸಬೇಕು. ಜೊತೆಗೆ ಈ ಅಕ್ರಮದಲ್ಲಿ ಭಾಗಿಯಾದ ಶಾಸಕರ ಹೆಸರುಗಳನ್ನು ಬಹಿರಂಗಪಡಿಸಲಿ ಅಂತ ವಿರೋಧ ಪಕ್ಷದ ನಾಯಕ ಜಗದೀಶ್ ಶೆಟ್ಟರ್ ಆಗ್ರಹಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದವರು, ಹುಬ್ಬಳ್ಳಿಯಲ್ಲಿ ಕ್ರಿಕೆಟ್ ಬೆಟ್ಟಿಂಗ್ ಪ್ರಕರಣದ ತನಿಖೆ ನಡೆಸ್ತಾ ಇರುವ ಸಿಐಡಿ ಅಧಿಕಾರಿಗಳು ಆರಂಭದಲ್ಲಿ ತನಿಖೆಯನ್ನ ಚುರುಕುಗೊಳಿಸಿದ್ರು. ಆದರೆ ಯಾವಾಗ ಕಾಂಗ್ರೆಸ್ ಶಾಸಕರು ಹಾಗೂ ರಾಜಕೀಯ ವ್ಯಕ್ತಿಗಳ ಹೆಸರು ಬಯಲಾಯಿತೋ ಆಗ ಸಿಐಡಿ ಅಧಿಕಾರಿಗಳು ತನಿಖೆಯನ್ನ ನಿಲ್ಲಿಸಿದ್ದಾರೆ. ಕೂಡಲೇ ಸಿಐಡಿ ಮಧ್ಯಂತರ ವರದಿಯನ್ನ ಸರ್ಕಾರ ಬಹಿರಂಗಪಡಿಸಬೇಕು. ಈ ಅಕ್ರಮದಲ್ಲಿ ಭಾಗಿಯಾದ ಅಧಿಕಾರಿಗಳು ರಾಜಕಾರಣಿಗಳ ಹೆಸರು ಬಹಿರಂಗಗೊಳಿಸಬೇಕು. ಇವತ್ತಿಗೂ ಹುಬ್ಬಳ್ಳಿಯಲ್ಲಿ ಕ್ರಿಕೆಟ್ ಬೆಟ್ಟಿಂಗ್ ದಂಧೆ ರಾಜಾರೋಷವಾಗಿ ನಡೀತಾ ಇದೆ. ಪೊಲೀಸರು ಹಣ ಪಡೆದು ಬೆಟ್ಟಿಂಗ್ ದಂಧೆಯನ್ನ ಪೋಷಿಸುತ್ತಿದ್ದಾರೆ. ಯಾವುದೇ ದೂರನ್ನ ದಾಖಲಿಸುತ್ತಿಲ್ಲ. ದೂರು ದಾಖಲಾದ್ರೆ ಮತ್ತೆ ತನಿಖೆ ನಡೆಸಬೇಕಾಗುತ್ತೆ ಅನ್ನುವ ಭಯದಿಂದ ಪ್ರಕರಣವನ್ನ ಮುಚ್ಚಿ ಹಾಕಲಾಗುತ್ತೆ ಅಂತ ಶೆಟ್ಟರ್ ಹೇಳಿದ್ದಾರೆ. ರಾಜಕಾರಣಿಗಳು, ಶಾಸಕರು ಹೆಸರು ಎಲ್ಲ ಬಂದು ನಾ ಇವತ್ತು ಕೇಳ್ತಾ ಇದ್ದೇನೆ ರಾಜ್ಯ ಸರ್ಕಾರಕ್ಕೆ, ಈ ಸಿಐಡಿ ರಿಪೋರ್ಟ್ ಏನಿದೆಯಲ್ಲ ಆ ಸಿಐಡಿ ರಿಪೋರ್ಟ್ನ ಮಧ್ಯಂತರ ವರದಿಯನ್ನು ತಕ್ಷಣ ಬಹಿರಂಗಪಡಿಸಿ. ಎಲ್ಲೆಲ್ಲಿ ಚಾರ್ಜ್ ಶೀಟ್ ಆಗಿರಿ, ಎಲ್ಲಿ ವರದಿ ಕೊಟ್ಟಿದ್ರಿ, ಯಾರ್ಯಾರ ಹೆಸರು ಬಂದಿದ್ದಾವೆ, ದಯವಿಟ್ಟು ಅದನ್ನು ಬಹಿರಂಗಪಡಿಸಿ ಮುಖ್ಯಮಂತ್ರಿಗಳು, ಗೃಹ ಮಂತ್ರಿಗಳು. ಇಲ್ಲದಿದ್ದರೆ ಇದನ್ನು ಮುಚ್ಚಿ ಹಾಕುವಂಥ ಪ್ರಯತ್ನ ನಡೀತಾ ಇದೆ ಅಂತ ನಂಗೆ ಅನಿಸ್ತಾ ಇದೆ. ನಾ ಇವತ್ತು ಹೇಳಿದ್ದೇನೆ, ಇವತ್ತು ಎಲ್ಲೆಲ್ಲಿ ಇವತ್ತು ಕ್ರಿಕೆಟ್ ಮ್ಯಾಚ್ ನಡೀತವೆ, ರಾಷ್ಟ್ರೀಯ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ಇವತ್ತು ಕ್ರಿಕೆಟ್ ಬೆಟ್ಟಿಂಗ್ ನಡೀತಾ ಇದೆ. ಪೊಲೀಸರ ರಕ್ಷಣೆಯಲ್ಲಿ ಇವತ್ತು ಕ್ರಿಕೆಟ್ ಬೆಟ್ಟಿಂಗ್. ಇವತ್ತು ಕೇಸ್ ದಾಖಲಾಗ್ತಾ ಇಲ್ಲ. ಯಾಕೆ ಕೇಸ್ ದಾಖಲಾದರೆ ಮತ್ತೆ ಎನ್ಕ್ವೈರಿ ಸ್ಟಾರ್ಟ್ ಆಗ್ತದೆ. ಕೇಸ್ ದಾಖಲಾಗದೇ ಪೊಲೀಸರೇ ಸುಮ್ಮನೆ ಅಪಸಾದ ನೀವು ಮಾಡ್ಕೊಂಡು ಹೋಗ್ರಿಪ್ಪ, ನಮ್ದೇನು ಕೊಡ್ರಿ. ಇವತ್ತು ನಡೀತಾ ಇದೆ. ಈ ಟೈಮ್ ಈ ಮೂಮೆಂಟ್ಗೂ ನಡೀತಾ ಇದೆ. ಇದನ್ನು ಮಾಡುವಂಥ ನಿಲ್ಲಿಸ್ಲಿಕ್ಕೆ ನೀವು ತಯಾರಿ ಇಲ್ಲ. ಆ ಸಿಐಡಿ ರಿಪೋರ್ಟ್ ಇವತ್ತು ಬಹಿರಂಗಪಡಿಸಿ, ಆವಾಗ ನಿಮ್ಮದು ನಿಜವಾದಂಥ ಹಕ್ಕಿಕತೆ ಗೊತ್ತಾಗ್ತದೆ. ಆ ಸಿಐಡಿ ರಿಪೋರ್ಟ್ ಸರಿನೋ ತಪ್ಪೋ